ಏನು ಇವತ್ತಿನ ದಿನ ಅಖಿಲ ಭಾರತ ಮುಷ್ಕರ ಇಡೀ ಭಾರತ ದೇಶಾದ್ಯಂತ ಹಮ್ಮಿಕೊಂಡಿದ್ದೀವಿ. ಇದೊಂದು ಐತಿಹಾಸಿಕ ಮುಷ್ಕರ ಅಂತ ಹೇಳ್ಬೋದು. ನಾವು ಇಷ್ಟೊತ್ತು ನಾವು ಅಂಚೆ ಕಚೇರಿ ಮುಂದೆ ಮನವಿ ಕೊಡುವಾಗ ಒಂದು ಮಾತು ಹೇಳಿದ್ವಿ, ಏನು ಬ್ರಿಟಿಷರನ್ನ ನಾವು ಸ್ವಾತಂತ್ರ್ಯ ಪಡಲಿ ಈ ದೇಶದಿಂದ ಈ ದೇಶದಿಂದ ಕಳಿಸುವಾಗ ನಮ್ಗೆ ಸ್ವಾತಂತ್ರ್ಯಕ್ಕೆ ಹೋರಾಡಿದಾಗ ಯಾವ ರೀತಿ ನಾವು ಮುಷ್ಕರಗಳು ಮಾಡಿದ್ವೋ ಆ ರೀತಿ ಈ ವರ್ಷದಲ್ಲಿ ನಾವು ಮುಷ್ಕರಗಳು ಮಾಡೋ ಪರಿಸ್ಥಿತಿ ಬಂದಿದೆ. ಅದೇ ರೀತಿ ಇವತ್ತು ದೇಶಾದ್ಯಂತ ಎಲ್ಲ ಸರ್ಕಾರಿ ಕಚೇರಿಗಳು, ಬ್ಯಾಂಕ್ಗಳು, ಅಥವಾ ಅಂಗನವಾಡಿಗಳು ಏನಿದೆ ಎಲ್ಲ ಬಂದ್ ಮಾಡಿ ಇವತ್ತು ಏನು ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರ ಒಂದು ಸೇವಾ ಭದ್ರತೆ ಇರ್ಬೋದು, ಪೆನ್ಷನ್ ಇರ್ಬೋದು, ವೇತನ ಇರ್ಬೋದು, ಮತ್ತೆ ಮಹಿಳೆಯರ ಹಕ್ಕುಗಳು, ಮತ್ತೆ ಮಹಿಳೆಯರಿಗೆ ಯಾವ ರೀತಿ ರಾತ್ರಿ ಪಳೆ ಮತ್ತೆ ಬೆಳಿಗ್ಗೆ ಯಾವ ರೀತಿ ಕೆಲಸ ಮಾಡಬೇಕು, ಮತ್ತೆ ಯಾವ ರೀತಿ ಅವರಿಗೆ ವೇತನ ಕೊಡಬೇಕು ಅಂತ ಹೇಳ್ಬಿಟ್ಟು ಕೇಂದ್ರ ಮತ್ತು ಸರ್ಕಾರಗಳ ವಿರುದ್ಧ ನಾವು ಅವರಿಗೆ ಎಚ್ಚರಿಕೆ ಮಾಡೋ ಮೂಲಕ ಇವತ್ತು ಮುಷ್ಕರ ಮಾಡ್ತಿದ್ವಿ. ಬಂಧುಗಳೇ, ನಿನ್ನೆ ರಾತ್ರಿ ಒಂದು ಇನ್ಸಿಡೆಂಟ್ ನಾನು ಟಿವಿಯಲ್ಲಿ ನೋಡಿದೆ, ಅದು ಆಗ್ಲೇ ಮರ್ತೀವಿ. ಇನ್ನು ನಮ್ಮ ಕರ್ನಾಟಕ ರಾಜ್ಯದ ದೊಡ್ಡ ಇನ್ಫೋಸಿಸ್ ಕಂಪ್ನಿ ತಾವೆಲ್ಲ ಕೇಳಿದ್ದೀರಾ, ಅಲ್ಲಿ ಒಬ್ಬ ಹುಡುಗ 30 ಹೆಣ್ಣು ಮಕ್ಕಳ, ಅಂದ್ರೆ ನಾನು ಏನಕ್ಕೆ ಕೇಳ್ತಾರೆ, ಅಲ್ಲಿ ಬಾತ್ರೂಮ್ ಆಗ್ಲಿ, ಟಾಯ್ಲೆಟ್ ಆಗ್ಲಿ ಅಥವಾ ವಾಶ್ರೂಮ್ ಆಗ್ಲಿ ಸೆಕ್ಯೂರಿಟಿ ಇಲ್ಲ ಅನ್ನೋದಕ್ಕೆ IT ಕಂಪ್ನಿಗಳು ಯಾವ ರೀತಿ ಇದೆ ಅಂತೇಳಿ 30 ಜನರ ಒಂದು ವಿಡಿಯೋ ಮಾಡ್ತಾನೆ. ಅತ್ನು ಏನೋ ವಾಶ್ರೂಮ್ಗೆ ಹೋಗಿದ್ದಾಗ ಅಯ್ಯಮ್ಮ ಅಥವಾ ಟಾಯ್ಲೆಟ್ಗೆ ವಾಶ್ರೂಮ್ಗೆ ಹೋಗಿದ್ದಾಗ ಅವನು ವಿಡಿಯೋ ಮಾಡ್ತಾನೆ ಒಬ್ಬ ಹುಡುಗ. ಅದು ನೆನ್ನೆ ಸಿಕ್ಕಾಕೊಂಡಿದ್ದಾನೆ. ಇಂಥವು ದೇಶದಲ್ಲಿ ಇಂಥ ಘಟನೆಗಳು ಎಷ್ಟೋ ಆಗ್ತಾ ಇದೆ. ಅಂದ್ರೆ ಮಹಿಳೆ ರಕ್ಷಣೆ ಇಲ್ಲ. ದಯವಿಟ್ಟು ಮುಖ್ಯವಾಗಿ ಮಹಿಳೆಯರಿಗೆ ರಕ್ಷಣೆ ಬೇಕು. ಅದೇ ರೀತಿ ಏನು ಅಂಗನವಾಡಿ, ಬಿಸಿ ಊಟ, ಆಶಾ ವರ್ಕರ್ಸ್ ಇವತ್ತು ಸಾವಿರಾರು ವರ್ಷಗಳಿಂದ 5,000, 10,000ಕ್ಕೆ, 12,000ಕ್ಕೆ ಏನ್ ಕೆಲಸ ಮಾಡ್ತಿದ್ದಾರೆ. ಅದೇ ರೀತಿ ಗ್ರಾಮ ಪಂಚಾಯತ್ ನೌಕರರಿಗೂ ಅಷ್ಟೇ 10,000ರಿಂದ 12,000 ಸಂಬಳ ಬರ್ತಾ ಇದೆ. ಇವ್ರಿಗೆಲ್ಲ ಸೇವಾ ಭದ್ರತೆ ಮತ್ತೆ ಒಂದು ಇವ್ರಿಗೇನು ನೇಮಕಾತಿ ಕಾಯಂ ಮಾಡಬೇಕು, ಮತ್ತೆ ವೇತನ ಜಾಸ್ತಿ ಮಾಡಬೇಕು. ಹಾಗೆ ರೈತರ ಪರಿಸ್ಥಿತಿ ಬಂದ್ರೆ, ರೈತರ ಬೆಳೆಗೆ ನಿಮ್ಗೆಲ್ಲ ಗೊತ್ತು, 6 ತಿಂಗಳಿಂದ ಟೊಮೆಟೊಗೆ ರೇಟ್ ಇಲ್ಲ. ಅಂತ ಪರಿಸ್ಥಿತಿಯಲ್ಲಿ ಭೂ ಸ್ವಾಧೀನ ಕಾಯ್ದೆ ಅಂತೂ ಕೇಂದ್ರ ಸರ್ಕಾರ ತಂದಿದೆ. ನಿಮ್ಗೆಲ್ಲ ಗೊತ್ತು, ದೇವನಹಳ್ಳಿಯಲ್ಲಿ ಏನು 1 ವರ್ಷದಿಂದ ಸತತವಾಗಿ ಹೋರಾಟ ರೈತರು ಮಾಡಿದ್ರು. ಏನು ಸುಮಾರು 2,000 ಎಕರೆ ಆದ್ರೂ ಸಿದ್ದರಾಮಯ್ಯ ಅವರು ಇವತ್ತು ನಾಳೆ ಅಂತ ಹೇಳಿದ್ರೆ, ಆದ್ರೆ ಕೇಂದ್ರ ಸರ್ಕಾರ ಅದನ್ನ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರೈತರಿಗೆ ವಾಪಸ್ ಮಾಡಬೇಕು. ಮತ್ತೆ ನಮ್ಮ ಜಿಲ್ಲೆ, ನಮ್ಮ ತಾಲೂಕು, ನಮ್ಮ ರಾಜ್ಯದಲ್ಲಿ ಬಲವಂತ ಭೂ ಸ್ವಾಧೀನ ಮಾಡಬಾರದು. ಮತ್ತೆ ರೈತರಿಗೆ ಸ್ವಾಮಿನಾಥನ್ ವರದಿ ಜಾರಿ ಬಂದು ಏನು ಬೆಳೆ ಬೆಳೀತಾರ ಅವ್ರಿಗೆ ತಕ್ಕ ಒಂದು ದರ ಸಿಗ್ಬೇಕು ಅಂತೇಳಿ ನಾನು ಏನು ಈ ಒಂದು ಮುಷ್ಕರದ ಬಗ್ಗೆ, ಈ ಎಲ್ಲರ ಬಗ್ಗೆನೂ ಏನು ಆಶಾ ಮತ್ತು ಅಂಗನವಾಡಿ, ಬಿಸಿ ಊಟ ಮತ್ತು ಗ್ರಾಮ ನೌಕರ ಡಿಮ್ಯಾಂಡ್ಸ್ ಏನಿದೆಯೋ ಇವೆಲ್ಲ ಜಾರಿ ಆಗ್ಲೇಬೇಕು ಅಂತ ಹೇಳಿದ್ರು. ಮತ್ತು ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಡ ಮಾಡೋ ಮೂಲಕ ಇವತ್ತು ಮುಷ್ಕರ ಮುಳುಬಾಗಲಲ್ಲಿ ಮಾಡಿದ್ದೀವಿ. ಪ್ರತಿಭಟನೆಯಲ್ಲಿ ಯಾವೆಲ್ಲ ಸಂಘಟನೆಗಳು ಬೆಂಬಲ ಸೂಚಿಸುತ್ತವೆ, ಯಾವ ಇಲಾಖೆಯ ನೌಕರರು ಭಾಗವಹಿಸಿದ್ದಾರೆ? ಇವತ್ತು ಈ ಒಂದು ಅಖಿಲ ಭಾರತ ಮುಷ್ಕರಕ್ಕೆ ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಎಲ್ಲಾ ಪ್ರಗತಿಪರ ಸಂಘಟನೆಗಳು, ಮುಖ್ಯವಾಗಿ ದಲಿತ ಪರ ಸಂಘಟನೆಗಳಲ್ಲಿ ನಮ್ಮ ಸಂಸದ ವಿಜಯಣ್ಣ ಅವರು, ಮತ್ತೆ ನಮ್ಮ ಮಾಜಿ ದರ್ಖಾಸ್ ಕಮಿಟಿ ಮೆಂಬರ್ ಕೃಷ್ಣಣ್ಣ ಅವರು, ಮತ್ತೆ ಬಿಸಿ ಊಟ ನೌಕರರು, ಅಂಗನವಾಡಿ ನೌಕರರು, ಗ್ರಾಮ ಪಂಚಾಯತ್ ನೌಕರರು, ಆಶಾ ವರ್ಕರ್ಸು, ಮತ್ತೆ ರೈತ ಸಂಘದವರು, ಮುಖ್ಯವಾಗಿ ನಾವು ಏನು ಕಮ್ಯುನಿಸ್ಟ್ ಪಾರ್ಟಿ ಮುಳಬಾಗಿಲು ತಾಲೂಕು, CPM ಪಾರ್ಟಿ ಮುಳಬಾಗಿಲು ತಾಲೂಕು, ನಾವು ಈ ಒಂದು ಮುಷ್ಕರಕ್ಕೆ ಬೆಂಬಲ ಅವ್ರ ಜೊತೆ ನಾವು ನಿಂತ್ಕೊಂಡು ನಿಮ್ ಜೊತೆ ನಾವಿದ್ದೀವಿ. ಮತ್ತೆ ವಿದ್ಯಾರ್ಥಿ ಸಂಘಟನೆಗಳು, ಏನು ಭಾರತ ವಿದ್ಯಾರ್ಥಿ ಫೆಡರೇಷನ್ ವಿದ್ಯಾರ್ಥಿ ಸಂಘಟನೆಗಳು ನಮ್ಮ ಜೊತೆ ಈ ಒಂದು ಮುಷ್ಕರಕ್ಕೆ ಬೆಂಬಲ ಸೂಚಿಸ್ತಾರೆ. ನಾವೆಲ್ಲ ಸೇರಿ ಈ ಮುಷ್ಕರವನ್ನು ಮಾಡಿ ಇವ್ರ ಪರವಾಗಿ ಮಾಡಿದ್ವಿ. ಸರ್ಕಾರಕ್ಕೆ ಏನು ಈ ಒಂದು ಬೇಡಿಕೆಗಳು ಈಡೇರಬೇಕು ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ. CITU, AITUC ಈ ಸಂಘಟನೆಗಳು ಸಹ ಮುಷ್ಕರಕ್ಕೆ, CITU, AITUC ಅಂದ್ರೆ ಎಲ್ಲ ಸಂಯುಕ್ತ ಹೋರಾಟ. ಏನು ಕರ್ನಾಟಕ ರಾಜ್ಯದಲ್ಲಿ ರೈತ ಸಂಘಗಳು, ಪ್ರಗತಿಪರ ಸಂಘಗಳು, ದಲಿತ ಸಂಘಟನೆಗಳು, ಎಲ್ಲ ಯೂನಿಯನ್ಸ್ ಏನಿದೆ, INTUC, ಬೇರೆ ಯೂನಿಯನ್, AITUC, CITU ಎಲ್ಲ ಸೇರಿನೂ ಈ ಮುಷ್ಕರಕ್ಕೆ ಬೆಂಬಲ ಕೊಟ್ಟಿದ್ದಾರೆ.